ಹಾಡು ಹಗಲಲ್ಲೇ ಒಂದು ಹೆಣ್ಣಿನ ಕೊಲೆ ಆಗಿರುವಂಥದ್ದು. ಇದು 2ನೇ ಕೊಲೆ ಇತ್ತೀಚಿನ ದಿವಸಗಳಲ್ಲಿ. ಹೀಗಾಗಿ ಎಲ್ಲ ಹೆಣ್ಣು ಮಕ್ಕಳು ಭಯಭೀತಗೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ತಾವು ಸರ್ಕಾರವನ್ನು ಕಠಿಣವಾದ ಶಿಕ್ಷೆ ಕೊಡಲಿಕ್ಕೆ ಆಗ್ರಹಿಸಬೇಕು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ತಾವಿದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ನಿನ್ನೆ ಇದರ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೇನೆ. ಒಂದು ಬಾರಿ ದುಃಖ ತರುವಂಥ ಸಂಗತಿ, ಜೊತೆಗೆ ಭಯ ಹುಟ್ಟಿಸುವಂಥ ಒಂದು ಸಂಗತಿ ಕೂಡ. ಈ ರೀತಿಯ ಮಾನಸಿಕತೆ ಜನ ಇದ್ದಾರೆ, ಈ ರೀತಿ ಕುಲ್ಲಂಕುಲ್ಲವಾಗಿ ಈ ರೀತಿಯ ಒಂದು ಘಟನೆ ನಡೆದಿದೆ ಅಂದರೆ ನಾವೆಲ್ಲರೂ ದಿಗ್ಭ್ರಮೆಗೊಳಪಟ್ಟಿದ್ದೇವೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಕುಟುಂಬದವರ ಜೊತೆ ನಾವೆಲ್ಲ ನಿಲ್ಲಬೇಕಾದ ಅವಶ್ಯಕತೆ ಇದೆ. ಇಡೀ ಸಮಾಜ ಕುಟುಂಬದವರ ಜೊತೆ ನಿಲ್ಲಬೇಕು. ಅವರ ದುಃಖ ಯಾವ ರೀತಿ ಇರ್ತದೆ ಅಂತ ಅವ್ರಿಗೆ ಮಾತ್ರ ಗೊತ್ತು, ಉಳಿದವರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅವ್ರ ಜೊತೆ ಇದ್ದೇವೆ, ಕುಟುಂಬದ ಜೊತೆ ನಿಲ್ಲುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಾನು ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಆದಷ್ಟು ಶೀಘ್ರವಾಗಿ ಅವರನ್ನು ಬಂಧನ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ತತ್ಕ್ಷಣ ಕಾನೂನು ಕ್ರಮ ಏನೆಲ್ಲ ಇದೆಯಾ ಅದನ್ನು ತೆಗೆದುಕೊಂಡು ತ್ವರಿತ ವಿಚಾರಣೆಯನ್ನು ಮಾಡಬೇಕಾಗಿದೆ. ಆದಷ್ಟು ಶೀಘ್ರವಾಗಿ ವಿಚಾರಣೆಯನ್ನು ಮಾಡಿ ಏನು ಶಿಕ್ಷೆಯನ್ನು ಕೊಡಬೇಕು ಆ ಶಿಕ್ಷೆಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಏನನ್ನೂ ಮಾತನಾಡದೆ ಕುಟುಂಬದವ್ರ ಜೊತೆ ನಾವು ಇದ್ದೇವೆ. ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರ್ದು, ಆ ರೀತಿಯಾದಂಥ ಶಿಕ್ಷೆಯನ್ನು ಇದಕ್ಕೆ ಕೊಡಬೇಕು. ಮತ್ತು ನಾನು ರಾಜ್ಯ ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ, ಗೃಹ ಸಚಿವರಿಗೂ ಆಗ್ರಹ ಮಾಡ್ತೇನೆ. ಇಲ್ಲಿ ಒಂದು ಮಾಡೆಲ್ ಸೆಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಈ ರೀತಿ ಸಮಾಜದಲ್ಲಿ ಬೇಕಾಬಿಟ್ಟಿ ಓಡಾಡೋದು, ಯಾವುದೇ ಕಾನೂನಿನ ಭಯ ಇಲ್ಲದಿರುವಂಥದ್ದು ಒಂದು ನಾಗರಿಕ ಸಮಾಜದಲ್ಲಿ ಇದು ಒಳ್ಳೆಯ ಘಟನೆ ಅಲ್ಲ. ಆದರೆ ಈ ಸಂದರ್ಭದಲ್ಲಿ ನನ್ನ ಆಗ್ರಹ ಇಷ್ಟೇ, ತ್ವರಿತ ವಿಚಾರಣೆಯನ್ನು ಒಳಪಡಿಸಿ ಕಠಿಣವಾದ ಶಿಕ್ಷೆಯನ್ನು ಮಾಡಿ ಸಮಾಜದಲ್ಲಿ ಭಯಮುಕ್ತವರಾಗಿ ಎಲ್ಲರೂ ಓಡಾಡುವ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡುವುದು ಸರ್ಕಾರದ ಹೊಣೆಗಾರಿಕೆ.